ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕ್ಕಮಂಗ್ಳೂರು ವೆದರ್ ಹೇಗಿದೆ ಅಂತ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಸೊ ನೈಟ್ ಪೂರ್ತಿ ಮಳೆ ಬಂದಿದೆ. ಸೊ ಕಂಪ್ಲೀಟ್ ಕ್ಲೌಡ್ ಕವರ್ ಆಗಿದೆ ಆ್ಯಂಡ್ ಇನ್ನೂ ಸನ್ ಕೂಡ ಕಾಣಿಸ್ತಾ ಇಲ್ಲ. ಆ್ಯಂಡ್ ಕಂಪ್ಲೀಟ್ ಗ್ರೀನರಿ ಕೂಡ ಆಗಿದೆ ಚಿಕ್ಕಮಂಗ್ಳೂರಲ್ಲಿ. ಮತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ ಇವಾಗಂತೂ ಚಿಕ್ಕಮಂಗ್ಳೂರಲ್ಲಿ. ಆ್ಯಂಡ್ ನಾನು ನನ್ನ ಮಗಳ ಜೊತೆ ಆಟ ಆಡ್ತಾ ಇದ್ದೀನಿ ಬೆಳಗ್ಗೆ. ಆ್ಯಂಡ್ ನನ್ನ ಮಗಳು ಕೂಡ ವೆದರ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಆಫ್ಟರ್ ದಟ್ ಅವಳು ಜೋಕಾಲಿಲಿ ಆಟ ಆಡಬೇಕಂತ ಹೇಳಿದ್ಲು. ಸೊ ಹಾಗಾಗಿ ಕರ್ಕೊಬಂದು ಜೋಕಾಲಿಲಿ ಒಬ್ಬಳನ್ನೇ ಆಟ ಆಡಿಸ್ತಾ ಇದ್ದೀನಿ. ಅವಳನ್ನು ಖುಷಿಯಾಗಿ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ನೋಡ್ತಾ ಅಕ್ಕಪಕ್ಕ ನೋಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು. ಆ್ಯಂಡ್ ಮಳೆ ಬಂದಿದ್ದರಿಂದ ಗಿಡಗಳೆಲ್ಲದನ್ನು ತುಂಬ ಚೆನ್ನಾಗಾಗಿದೆ. ಸೊ ನೀವು ನೋಡ್ತಿರ್ಬೋದು, ಎಲ್ಲ ಗಿಡಗಳನ್ನು ಚೆನ್ನಾಗಿ ಬಂದಿದೆ. ಆ್ಯಂಡ್ ಮಳೆ ಬಂದಿದ್ದರಿಂದ ಮಳೆ ನೀರು ಕೂಡ ಗಿಡದ ಮೇಲೆ ಕುತ್ಕೊಂಡು ಅದಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗಂತೂ ಚಿಕ್ಕಮಂಗ್ಳೂರಲ್ಲಿ ಡೈಲಿ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ನೀವೆಲ್ಲಿ ನೋಡಿದ್ರೂ ಗ್ರೀನರಿ ಕವರ್ ಆಗಿದೆ. ಆ್ಯಂಡ್ ತುಂಬ ತಂಪು ಗಾಳಿ ಕೂಡ ಬೀಸ್ತಾ ಇದೆ ಇವಾಗ ಚಿಕ್ಕಮಂಗ್ಳೂರಲ್ಲಿ. ಸೊ ಅದು ಕೂಡ ಮನಸ್ಸಿಗೆ ತುಂಬ ಹಗುರ ಅನಿಸುತ್ತೆ. ಆ್ಯಂಡ್ ಇವಾಗ ನೀವು ನೋಡ್ತಿರ್ಬೋದು, ಇದು ಕರಿಬೇ ಸೊಪ್ಪಿನ ಮರ, ಅದರಲ್ಲಿ ಬೀಜ ಬಿಟ್ಟಿದೆ. ಅದ್ರ ಮೇಲೂ ಕೂಡ ನೀರಿನ ಹನಿ ಕೂತ್ಕೊಂಡು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಅದನ್ನು ಕೂಡ ನನ್ನ ಮಗಳು ಆಟ ಆಡಬೇಕು ಮಮ್ಮಿ ತೆಕ್ಕೊಡು ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ತುಂಬ ಜನ ನೋಡಿರಲ್ಲ ಕರಿಬೇ ಸೊಪ್ಪಿನ ಬೀಜ ಹೇಗಿರುತ್ತೆ ಅಂತ. ಸೊ ಇದು ಗ್ರೀನ್ ಮತ್ತು ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆ ಈ ವಿಡಿಯೋದಲ್ಲಿ. ಆ್ಯಂಡ್ ಮರದ ಮೇಲೆ ಕೂಡ ಎಲೆಗಳ ಮೇಲೆಲ್ಲ ನೀರಿನ ಹನಿಗಳು ಕೂತಿದೆ. ಆ್ಯಂಡ್ ನನ್ನ ಮಗಳು ಕೂಡ ಕಿತ್ಕೊಡು ಅಂತ ಹೇಳಿದ್ದಕ್ಕೆ ನಾನು ಅದನ್ನು ಬೀಜನ ಕಿತ್ಬಿಟ್ಟು ಅವಳ ಕೈಗೆ ಕೊಟ್ಟಿದ್ದೀನಿ. ಸೊ ಆಮೇಲೆ ಅವಳು ಡ್ರಾಯಿಂಗ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ಲು. ಸೊ ಅವಳಿಗೆ ಒಂದು ಪೇಪರ್ ಮತ್ತು ಪೆನ್ಸಿಲ್ ಕೊಟ್ಬಿಟ್ಟು ಡ್ರಾಯಿಂಗ್ ಮಾಡು ಕಂದ ಅಂತ ಕೊಟ್ಟೆ. ಸೊ ಅವಳು ಇದರಲ್ಲೇ ಡ್ರಾಯಿಂಗ್ ಮರಿತಾ ಇದ್ದಾಳೆ. ನೋಡೋಣ ಹೇಗೆ ಕಂಪ್ಲೀಟ್ ಮಾಡ್ತಾಳೆ ಅದನ್ನು ಅಂತ. ನನ್ನ ಮಗಳು ಕ್ಯಾಸಲ್ ಬಿಡಿಸ್ಬಿಟ್ಟು ಅದ್ರ ಮೇಲೆ ಒಂದು ಫ್ಲ್ಯಾಗ್ ಬಿಡಿಸಿ, ಆಮೇಲೆ ಅದ್ರ ಮೇಲೆ ಸನ್ನು ಮತ್ತು ಕ್ಲೌಡ್ಸ್ ಬಿಡಿಸ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ಡ್ರಾಯಿಂಗ್ ಸ್ಟಾರ್ಟ್ ಮಾಡಿದ್ದಾಳೆ. ಆ್ಯಂಡ್ ಸಣ್ಣವಳಿಂದನೂ ಅವಳಿಗೆ ಡ್ರಾಯಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಯಾವಾಗ ಫ್ರೀ ಟೈಮ್ ಸಿಕ್ಕಿದ್ರೂ ಡ್ರಾಯಿಂಗ್ ಬರಿತಾ ಟೈಮ್ ಪಾಸ್ ಮಾಡ್ತಾಳೆ ಮನೇಲಿ. ಇಲ್ಲ ಅಂದರೆ ಮೊಬೈಲಲ್ಲಿ ವೀಡಿಯೋಸ್ ಹಾಕ್ಕೊಂಡು ಅದರಲ್ಲಿ ಬರೆಯೋವಂಥ ಡ್ರಾಯಿಂಗ್ಸ್ನೆಲ್ಲ ಅವಳು ಟ್ರೈ ಮಾಡ್ತಾ ಹೋಗ್ತಾಳೆ, ಹೇಗೆ ಬಿಡಿಸೋದು ಡ್ರಾಯಿಂಗ್ಸ್ ಅಂತ ಎಲ್ಲ. ಈ ಡ್ರಾಯಿಂಗ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಬಟರ್ಫ್ಲೈದು ಡ್ರಾಯಿಂಗ್ ಮಾಡಿದ್ಲು. ಅದು ತುಂಬ ಚೆನ್ನಾಗಿ ಮಾಡಿದ್ಲು ಅವಳ ಏಜಿಗೆ ಅವಳು ಚೆನ್ನಾಗಿ ಬಿಡಿಸಿದ್ಲು. ಮತ್ತು ಅವಳಿಗೂ ಬೆಳಗ್ಗೆ ಟೈಮ್ ಪಾಸ್ ಕೂಡ ಆಗ್ತಾಯಿದೆ ಡ್ರಾಯಿಂಗ್ ಮಾಡ್ತಿರೋದ್ರಿಂದ. ಮತ್ತು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹೊರಗಡೆ ಬಿಸಿಲು ಇಲ್ಲದೆ ಇರೋದ್ರಿಂದ ಹೊರಗಡೆನೇ ಕುತ್ಕೊಂಡು ಡ್ರಾಯಿಂಗ್ ಮಾಡಂತ ಕೂರಿಸಿದ್ದೀನಿ ನಾನು. ಸೊ ಅವಳಿಗೂ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ. ಆಲ್ಮೋಸ್ಟ್ ಇವಾಗ ಅವಳು ಡ್ರಾಯಿಂಗ್ ಕಂಪ್ಲೀಟ್ ಆಗ್ತಾ ಬಂತು. ವಿಡಿಯೋ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಅವಳ ಡ್ರಾಯಿಂಗ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಮತ್ತು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. And please continue watching and thank you everyone.